ಮುಂದಿನ ಸಿಎಂ ಆಯ್ಕೆ ಅಷ್ಟು ಸಲೀಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಗಳಾಗಿದೆ. ದಿವಾಕರ್, ಬಸವರಾಜ ಹೊರಟ್ಟಿ, ಟಿ ವಿಜಯಚಂದ್ರ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ದಿವಾಕರ್ ಅವ್ರ ಜೊತೆಗೆ. ದಿವಾಕರ್, ಇಷ್ಟೆಲ್ಲ ಆಯಿತು, ಗಣಿ ವಿಚಾರದ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ವಿ. ಮುಂದಿನ ನಾಯಕತ್ವ ಬದಲಾವಣೆ ಅಷ್ಟೊಂದು ಕಗ್ಗಂಟಾಗಿರೋದು ಯಾಕೆ ಅಂತ ನಮ್ಮ ನಿಜವಾದಂಥ ಸಬ್ಜೆಕ್ಟ್ ವಿವರಣೆ ಇವಾಗ. ಯಾಕಂದರೆ ನೋಡಿ, ಮುಖ್ಯಮಂತ್ರಿಗಳು ಮಾತಾಡಿದಂಥ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತ ನಿನ್ನೆ ಹೇಳಿದ್ದನ್ನೇ ಯಥಾವತ್ತಾಗಿ ಒಪ್ಪಿಸಿದ್ರು, ಒಳಗಡೆ ಹೋದರು. ಪತ್ರಕರ್ತರು ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ವ್ಯವಧಾನ ಕೂಡ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ. ಅಂದರೆ ಎಲ್ಲ ಒಂದು ಕಡೆಗೆ ಅಷ್ಟು ಸಲೀಸಲ್ಲ ನಿಮ್ಮಲ್ಲಿ ಸಿ ಎಂ ಅಭ್ಯರ್ಥಿ ಆಯ್ಕೆ ಅನ್ನುವಂಥದ್ದು ಅಂತ. ಸರ್ ದಯವಿಟ್ಟು ಹೇಳ್ತೀನಿ, ಇವತ್ತು ನಮ್ಮ ಪಕ್ಷದ ವೀಕ್ಷಕರಾಗಿ ಬಂದಿರತಕ್ಕಂಥ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಅರುಣ್ ಜೇಟ್ಲಿಯವರು, ಇನ್ನೊಬ್ಬ ವೀಕ್ಷಕರಾದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ನಮ್ಮ ಪಕ್ಷದ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರಾದ ರಾಜನಾಥ್ ಸಿಂಗ್ ಅವರು ಪಕ್ಷದ ಹಿತ, ರಾಜ್ಯದ ಹಿತ, ಕಾರ್ಯಕರ್ತರ ಹಿತ, ಸರ್ಕಾರ ಇವೆಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಸರ್ವ ಸಮರ್ಥರಿದ್ದಾರೆ. ಅಥವಾ ಈ ನಮ್ಮ ವೀಕ್ಷಕರಿಗೆ ಒಂದು ರಾಜ್ಯದ ಯೂನಿಟ್ನವರು ಇದೇ ಥರ ಮಾಡಬೇಕು ಎಂಬ ಹೇಳ್ತಕ್ಕಂಥ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ. ಅದರಿಂದ ಇಂಥ ಅನೇಕ ಸಂದರ್ಭಗಳನ್ನು, ಸಮಯಗಳನ್ನು ಅನೇಕ ರಾಜ್ಯಗಳಲ್ಲಿ ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಇಲ್ಲೂ ಕೂಡ ಬಹಳ ಸುಸೂತ್ರವಾಗಿ ನಾಯಕ ನೋಡಿ. ಅಲ್ಲ, ನೀವು ನಿಮ್ಮ ಉತ್ತರದಲ್ಲಿ ಹಲವಾರು ಪ್ರಶ್ನೆಗಳಿದೆ. ಬೇರೆ ಬೇರೆ ನಾಯಕರನ್ನ ಕೆಳಗಿಳಿಸ್ಬೇಕಾರೆ, ಮನೆ ಕಳಿಸ್ಬೇಕಾರೆ ಯಾವ್ಯಾವ ಮಾನದಂಡಗಳನ್ನು ಅನುಸರಿಸಿದ್ರು ನಿಮ್ಮ ನಾಯಕರುಗಳು? ದಯವಿಟ್ಟು ಹೇಳಿ. ಕಲ್ಯಾಣ್ ಸಿಂಗ್ ಆಗಿರ್ಬೋದು, ಉಮಾ ಭಾರತಿ ಆಗಿರ್ಬೋದು, ಬೇರೆ ಯಾರ್ಯಾರ ನಾಯಕರನ್ನ ಇಳಿಸಿದ್ರು ಆ ಸಂದರ್ಭದಲ್ಲಿ ಹೇಳಿ. ಮಧ್ಯಪ್ರದೇಶ ಸರ್ ಒಂದು ಹೇಳ್ತೇನೆ, ಇವತ್ತು ಯಡಿಯೂರಪ್ಪನವರು ಈ ರಾಜ್ಯದ ಮುಖಂಡರು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ 40 ವರ್ಷಗಳಲ್ಲಿ ಅತಿ ದೊಡ್ಡ ನೆಲೆಯನ್ನು ತಂದುಕೊಟ್ಟಿದ್ದಾರೆ. ಇದು ನಿರ್ವಿವಾದದ ವಿಚಾರ. ಅಥವಾ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಪಕ್ಷಕ್ಕೆ ಸೇವೆ ಸಲ್ಲಿಸಿಲ್ಲ ಅಂತಕ್ಕಂಥ ವಿಚಾರನ ಯಾರೂ ಕೂಡ ಅಲ್ಲಗೆಳೆಯೋದಿಲ್ಲ. ಆದರೆ ಇವತ್ತೇನಾಗಿದೆ, ಅವರೂ ಕೂಡ ಪಕ್ಷದ ವರಿಷ್ಠ ಮಂಡಳಿ ಒಂದು ತೀರ್ಮಾನ ಕೊಟ್ಟು ರಾಜೀನಾಮೆ ಮಾಡಿದ್ದು ದಿವಾಕರ್ ಇಷ್ಟೆಲ್ಲ ಮಾಡಿದ್ದು ಯಡಿಯೂರಪ್ಪ ಅವ್ರದ್ದು ನೀರಲ್ಲಿ ಹುಣಸೆಹಣ್ಣು ತೊಳೆದಂಗಾಯ್ತು. ಹೋಗಿ ಎಲ್ಲೆಲ್ಲಿ ಹೋಗ್ಬಿಡ್ತು. ಏನ್ ಮಾಡೋದು, ಇಷ್ಟೆಲ್ಲ ಸೀನಿಯರ್ ಮನುಷ್ಯ ಈ ತರ ತೀರ್ಮಾನ ತಗೊಳ್ತಾರ ಅಂದ್ರೆ ಸರ್ ಇವತ್ತು ಎಷ್ಟ ಡಿಪೆಂಡ್ ಮಾಡಿ ನಾ ಯಡಿಯೂರಪ್ಪರ ಬಗ್ಗೆ ಗೌರವ ಇತ್ತು ನಾ ಹೇಳ್ತೀನಿ. ಆದ್ರೆ ಏನಾಯ್ತಂದ್ರ ಎಲ್ಲಿಗೆ ತಂದ್ರಿ ಪರಿಸ್ಥಿತಿ, ಯಾರ್ಯಾರು ಪಟಾಲಂಗಳು ಕಟ್ಕೊಂಡ್ರಿ, ಎಲ್ಲಿಗೆ ಹೋದ್ರಿ, ನಿಮ್ದು ಇದ್ದದ್ದು ಎಲ್ಲ ಒಂದೇ ದಿವಸದಾಗ ಹೋಗ್ಬಿಡ್ತೈತಿ. ಇನ್ನ ನೀವು ತಿಳ್ಕೊಂಡಂಗಿಲ್ಲ. ಇದು ನಾ ಹೇಳ್ತೀನಿ, ಈಗ ಕಗ್ಗಂಟ ಅಂದ್ರಲ್ಲ, ನಿಮ್ಮ ಹೆಡ್ಲೈನ್ ಭಯಂಕರ ಕರೆಕ್ಟ್ ಐತಿ. ಈಗ ಈಶ್ವರಪ್ಪನ ಗ್ರೂಪ್ ಒಂದು, ಯಡಿಯೂರಪ್ಪರ ಗ್ರೂಪ್ ಒಂದು. ಅಲ್ಲಿ ಈಗ ಹೇಳ್ತಾರೆ ನಾ ಈಶ್ವರಪ್ಪರ ಗ್ರೂಪ್. ಇವತ್ತು ಯಾರು ಹೇಳಿದ್ರು, ನಂದೀಶನ್ ಅವರು ನಿಮ್ಮ MLA ಇದ್ರು, ಸುಮ್ಮನೆ ಹೋಗಿದ್ದೇನೆ ಯಡಿಯೂರಪ್ಪರ ಕಡೆನ ಅಲ್ಲ, ಯಾಕಂದ್ರೆ ಹೈಕಮಾಂಡ್ ಜೋರತ್ ಈ ಕಡೆಯಿಂದ ಆ ಕಡೆ ಇವೆಲ್ಲ ಶುರು ಅದು. ಈಗ ಇನ್ನೊಂದು ಹೇಳ್ತೀನಿ, ಮಾಡಿದ್ರೆ ಯಡಿಯೂರಪ್ಪ ಅವ್ರು ಹೇಳಿದಂಥವ್ರ ಮುಖ್ಯಮಂತ್ರಿ ಆಗಬೇಕು. ಆಗದಿದ್ರೆ 35 ಜನ MLAಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ಅಂತೇಳಿ ಇವತ್ತು ಹೇಳ್ತಾರೆ. ಸರಿ, ಈಗ ಏನಾದ್ರು ಅಲ್ಲ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ತಾವು ದಯವಿಟ್ಟು ಉತ್ತರ ಕೊಡಬೇಕು. ಆ ಥರದ ಏನಾದ್ರು ಸಂದರ್ಭ ಆದ್ರೆ ಮತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಬೆಂಬಲ ಕೊಡ್ತಾರೆ. ಈಗಾಗಲೇ ಏನ್ ಗೊತ್ತಾ, ಬಿಜೆಪಿ ನಾಯಕರುಗಳು ಆ ನಾಯಕರ ಜೊತೆ ಮಾತುಕತೆ ಮಾಡಿ ರಾತ್ರಿ ಹೇಳ್ತೀನಿ, ನಾ ಹೇಳ್ಬಿಡ್ತೀನಿ. ನಮ್ಮಲ್ಲಿ ತೀರ್ಮಾನ ಯಾರು ಕೂಡ ನಾವೇನು ಸವರಿ ಮಾಡೋದು ಬೇಡ. ಇವತ್ತು ನಾವು ಬೆಳಗ್ಗೆ ಒಂದು ತೀರ್ಮಾನ ಏನಾರ ಮಾಡ್ಕೊಳ್ಳಿ, ನಾವು ಇಲ್ಲ. ಯಾಕಂದ್ರೆ ಇಷ್ಟು ದಿವಸ ರಾಜ್ಯದ ಜನತೆ ಸಲ ಕೆಲವು ಮಾಹಿತಿಗಳನ್ನ ನಾವು ಕೊಟ್ಟರೆ ಅದೇನಂದ್ರೆ ಇವ್ರನ್ನ ಮತ್ತಷ್ಟು ಒಕ್ಕಟ್ಟು ಮಾಡಿದಂಗೆ ಆತ್. ಇವ್ರು ಅವಾಗ ಹೋಗಿದ್ರು, ನಾವು ಅವ್ರನ್ನ ಕೂಡಿಸಿದಂಗೆ ಆಗಿದೆ. ಈಗ ಅದಕ್ಕೆ ಬೇಡ, ಅವರಾಗೆ ಹೊಂಟಾರೆ, ನಾವು ಅದಕ್ಕೆ ಪಾಪ ತಗೊಳ್ಳೋದು ಬೇಡ, ತೀರ್ಮಾನ ಮಾಡಿವಿ. ನಾವು ಯಾರು ಸಬರಿಗೆ ಹೋಗುದ್ರ ನಮ್ಮ ಮಟ್ಟಿಗೆ ನಾವಿರ್ತೀವಿ, ಅಬ್ಸರ್ವ್ ಮಾಡ್ತಿದ್ವಿ. ಅವ್ರ ಹೊಂಟ ನಾವೇ ತಲೆ ಕೆಡ್ತೀವಿ. ನಾವು ಯಾರು ಕೂಡ ನಾವು ಕೊಡಂಗಿಲ್ಲ. ನಾವು ತೀರ್ಮಾನ ಸ್ಪಷ್ಟವಾದಂತ ಹೇಳ್ಬಿಟ್ಟು ಇವತ್ತು ನೀವು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ನೀವು ನಮ್ಮ ಜೊತೆಗಾರ ಬರ್ಬೇಕು, ಇಲ್ಲ ಜಯಚಂದ್ರ ಅವ್ರ ಜೊತೆ ಬರ್ಬೇಕು ವಿಚಾರ. ಆದ್ರೆ ಸರ್ ಇವತ್ತು ಒಂದು ವಿಚಾರವನ್ನು ಮಾತ್ರ ಹೇಳ್ತೇನೆ. ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ತನ್ನ ಶಿಸ್ತು ಮತ್ತು ಅದರ ದಯವಿಟ್ಟು ನೀವು ಹಿಂಗೆ ಇಂಟ್ರಪ್ಟ್ ಮಾಡಿದ್ರೆ ನಿಮಗೆ ಯಾಕೆ, ನಿಮ್ಮ ಪಕ್ಷಕ್ಕೆ ಯಾಕೆ ನಾವು ಬಹಳ ಗೌರವ ಕೊಡ್ತಿದ್ವಿ ಅಂದ್ರೆ ನಮ್ಗಿಂತ ಡಿಸಿಪ್ಲಿನ್ ಅಂತ ಒಪ್ಕೊಂಡ್ಬಿಟ್ಟಿದ್ದೆವು. ಇದು ಇಷ್ಟು ಇನ್ಡಿಸಿಪ್ಲಿನ್ ಆತಲ್ಲ, ನಿಮ್ ಕಂಟ್ರೋಲ್ ಮಾಡಕ್ಕಾಗಲ್ದು. ಇಂಥ ಇನ್ಡಿಸಿಪ್ಲಿನ್ ಪಕ್ಷ ಒಂದು ಮಾತಂತ ಒಪ್ಲೇಬೇಕು. ಕೇಶವಭಾಯಿ ಪಟೇಲ್ ಆಗಿರ್ಬೋದು, ವಸುಂಧರಾ ರಾಜೇ ಸಿಂಧ್ಯಾ ಆಗಿರ್ಬೋದು, ಕಲ್ಯಾಣ್ ಸಿಂಗ್ ಅವ್ರನ್ನ ಕಳಿಸಿದ ರೀತಿ ಆಗಿರ್ಬೋದು, ಬಂಗಾರು ಲಕ್ಷ್ಮಣ್ ಅವ್ರನ್ನ ಕಳಿಸಿದಂಥ ರೀತಿ ಆಗಿರ್ಬೋದು, ಎಲ್ಲಿ ಹೋಯ್ತು ಆ ಒಂದು ಗಡಸುತನ, ಆ ಒಂದು ಬಿಗಿ ಎಲ್ಲಿ ಹೋಯ್ತು ನಿಮ್ಮ ಇದರಲ್ಲಿ? ಅಲ್ಲ LK ಅಡ್ವಾಣಿ ಅವರು ಯಾವುದೋ ಒಂದು ಡೇರಿನಲ್ಲಿ LK ಅಂತ ಇತ್ತು, ಹವಾಲತ್ತು ಅಂತಂದಕ್ಕೋಸ್ಕರ ರಾಜೀನಾಮೆ ಕೊಟ್ಟೋದ್ರು. ಅದು ಕ್ಲಿಯರ್ ಆಗತಂಕ ಮತ್ತೆ ಅವರು ಹವಾಲದ ಕ್ಲಿಯರ್ ಆಗತಂಕ ಅಂಥ ಪಕ್ಷದಲ್ಲಿ ಇಂಥ ಒಂದು ಅವ್ಯವಸ್ಥೆ ಇದೆ ಅಂತ ಏನರ್ಥ? ಸರ್ ದಯವಿಟ್ಟು ಹೇಳ್ತೇನೆ,
ನಾನು ಕೂಡ ಎಲ್ ಕೆ ಅದ್ವಾನಿಯವರ ಆತ್ಮಚರಿತ್ರೆಯನ್ನು 2 ಸಾರಿ ಓದಿದ್ದೇನೆ. ಅವರ ಅನೇಕ ಭಾಷಣಗಳು ಕೇಳಿದ್ದೇನೆ. ಭಗವದ್ಗೀತೆ ಓದಿದ ತಕ್ಷಣ ಬದಲಾಗ ಸಾಧ್ಯ ಆಗಲ್ಲ. ಆದರೆ ಏನಾಗಿದೆ ಅಂದರೆ ಅದ್ವಾನಿ ಅವರ ಈಸ್ ಎ ಎಬವ್ ಪಾರ್ಟಿ, ಎ ನ್ಯಾಷನಲ್ 100% ದೇಶ ಯಡಿಯೂರಪ್ಪನವರು ಎಬವ್ ಪಾರ್ಟಿ. ಯಾಕಂದ್ರೆ ಅವ್ರ ಅಬೋವ್ ಆಗ್ಯಾರ, ಇವ್ರು ಬಿಲೋ ಆಗ್ಯಾರ. ಇಷ್ಟ ಡಿಫರೆನ್ಸ್ ಆಗಿದೆ. ಅಲ್ಲ ಒಂದು ಅದ್ವಾನಿಯವರ ಬಗ್ಗೆ ಯಾರು ಒಂದು ತಿಳ್ಕೊಳ್ಳಿ, ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೇವಲ ಒಬ್ಬ ಶಾಸಕಿದ್ದ ಪಕ್ಷವನ್ನು 110 ಜನರಿಗೆ ತರುವಲ್ಲಿ ಅವರ ಯೋಗದಾನ ಬಹಳ ದೊಡ್ಡದಿದೆ. ಇವತ್ತು ಅನೇಕ ಶಾಸಕರು ಶಂಕರಮೂರ್ತಿ ಅವರಿಲ್ಲ, ಜಗದೀಶ್ ಶೆಟ್ಟರ್ ಎಲ್ಲಿಟ್ಟಿರಿ, ಶಂಕರಮೂರ್ತಿ ಎಲ್ಲಿಟ್ಟಿರಿ, ಆಚಾರ್ಯ ಅವ್ರನ್ನ ಇಟ್ಟಿರಿ, ಏನಿಲ್ಲ ಬರೀ ಹೆಬ್ಬಟ್ಟು ಏನಿಲ್ಲ. ಅನಂತ ಕುಮಾರ್ನ ಜಗದೀಶ್ ಶೆಟ್ಟರ್ ಮಾಡೋಂಗಿಲ್ಲ ಯಾಕೆ ಹೇಳಿದ್ರು ನಿಮ್ಮ ಇವರು? ಯಾರು ಹೇಳಿದ್ದಾರೆ? ನಿಮ್ಮ ಯಡಿಯೂರಪ್ಪ ಅವರು ಎಲ್ಲಿ ಹೇಳಿದ್ದಾರೆ? ನೋಡಿದಿಲ್ಲ ದಿವಸ ಪತ್ರಿಕೆ ನೋಡಿದ್ರಿ, ಟಿವಿ ನೋಡಿದ್ರಿ, ಎಲ್ಲ ಡಿನೈ ಮಾಡಬಹುದಾಗಿತ್ತಲ್ಲ ಅವರು. ಇವತ್ತೇ ಅನಂತ ಕುಮಾರ್ನ ಶೆಟ್ಟರ್ನ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಹೇಳಿದ್ರು? ನಿಮ್ಮ ರಂಗನಾಥ್ ಟಿವಿ ಸುಳ್ಳು ಹೇಳ್ತೀರಾ ಸರ್? ದಯವಿಟ್ಟು ಹೇಳ್ತೀನಿ, ನಿಮ್ಮ ಅವ್ರು ಹೇಳಿದ್ ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಒಳಗಿಂದ ದಿವಾಕರ್ ಒಂದೇ ಕಲೆಗಳು ನಾನು ಒಂದ್ ಹೇಳ್ತೇನೆ, ಪಕ್ಷದ ನಿಲುವು ಇದೆಯಲ್ಲ, ಪಾರ್ಟಿ ನಿಲುವು ಸರ್ವೋಚ್ಚ. ಪಕ್ಷದ ಉನ್ನತ ಮುಖಂಡರು ಬಂದಿದ್ದಾರೆ. ರಂಗನಾಥ್ ಅವರೇ, ದಿವಾಕರ್ ಒಂದೇ ಮಾತು ಕೇಳ್ತೀನಿ, ನೀವೆಲ್ಲರೂ ಕೂಡ ಒಂದೇ ಹೋಟೆಲ್ದಾಗ ಯಾಕೆ ಚರ್ಚೆ ಮಾಡಿಲ್ಲ? ವಿಧಾನಸೌಧ ನೀವು ಏನ ಈಗ ಮಾಡ್ಬಾರ್ದು ನೀವು. ನಿಮ್ಮ ನಾಯಕತ್ವದಲ್ಲಿ ನೋಡಿ, ಯಡಿಯೂರಪ್ಪನವರಲ್ಲಿ ಎಲ್ಲರದು ಒಮ್ಮತ ಇದ್ರೆ, ಯಡಿಯೂರಪ್ಪನವ್ರ ಲೀಡರ್ನವ್ರಿದ್ರೆ, ಯಡಿಯೂರಪ್ಪರ ನಾಯಕರಾಗಿ ಇಡೀ 3 ವರ್ಷ 4 ವರ್ಷ ನಡೆಸಿದಂತ ಈ ಸರ್ಕಾರದಲ್ಲಿ ಇದ್ದುಕೊಂಡವರು ಇವತ್ತು ಅವ್ರು ಎಲ್ಲರನ್ನು ಕೂಡಿಸ್ಕೊಂಡು ಮಾಡಬೇಕಾಗಿತ್ತು. ನೀ ಬೇಡಪ್ಪ, ನೀ ಆಗೋ ಹೇಳ್ಬೇಕಾಗಿತ್ತು. 2 ಭಾಗ ಮಾಡಿದ್ರಿ. 50 ಮಂದಿ ಇವ್ರ ಕೂಡ ಹೊಂಟ್ರಿ, 30 ಮಂದಿ ಅವ್ರ ಕಡೆ ಹೊಂಟ್ರಿ, 20 ಮಂದಿ ಇಲ್ಲಿ ಕಡೆ ಹೊಂಟ್ರು. ಇದಕ್ಕೆ ಏನಾದ್ರೂ ಶಿಸ್ತು ಅಂತಾರ, ಶಿಸ್ತು ಅಂತ ಹೇಳಿ ಆಂತರಿಕವಾಗಿ ಬೇಕ್ರಿ ಒಪ್ತೀನಿ. ತಡಿ, ನಾವು ಅದೋಣಿಯವ್ರಿಗೆ ಏನಾರು ಅಂತೀವ? ನಾವು ಅದೋಣಿಯವ್ರಿಗೆ ಅಂತೀವ? ನಾವು ಬಹಳ ನೋಡ್ತೀವಿ, ಹಿಂದೆ ಒಂದ್ ನಿಮಿಷ ಧರ್ಮಸಿಂಗ್ ಸರ್ಕಾರದಿಂದ ತಾವು ವಿಡ್ರಾ ಮಾಡಿದ್ರಲ್ಲ ಸಪೋರ್ಟ್, ಇಲ್ಲಿಂದ ಗೋವಾಕ್ ಹೋದ್ರಿ, ಗೋವಾದಿಂದ ಜಯಕುಮಾರ್ ಇದ್ರು ಬಸ್ ಅಲ್ಲಿ ನೀವು ಮಾಡಿದ್ದೀರಾ? ನೀವು ಆಚಾರ ಹೇಳ್ತೀರಿ, ನೀವು ಆಚಾರ ಹೇಳ್ತೀರಿ. ನಾ ಏನಂತೀನಿ, ನಾವು ಬಾಳ ಚಲೋ ತಿಳಿದ್ರಿ, ನೀವು ಬಾಳ ಚಲೋ ಹೇಳಿದ್ರೆ ನಾನ್ ನಮ್ಮ ಪಾರ್ಟಿ ಬಂತದ. ನೀವೇನ್ ಹೇಳ್ತೀರಿ? ನಾವು ಬಾಳ ಚಲೋ, ನಾವು ಬಾಳ ಶಿಸ್ತಿನವರು. ನೀವೇನ್ ಮಾಡ್ತೀರಿ? ಈಗ ಜಗತ್ತಾಗ ಎಲ್ಲ ರಿಸಾರ್ಟ್ ಮುಗಿದು ನೀವು ಹೊರಟಿ ಸರ್. 1 ನಿಮಿಷ, ರಾಜ್ಯಪಾಲರು ವಿಶ್ವಾಸಮತ ತಗೊಳ್ಬೇಕು ಅಂತ ಎಲ್ಲ ಶಾಸಕರನ್ನು ಕೂಡ ನಾವು ಒಂದೇ ಜಾಗದಲ್ಲಿ ಇಟ್ಕೊಂಡು ಬಂದು ಓಟ್ ಹಾಕಿರ್ತಕ್ಕಂಥ ಪರಂಪರೆ ಇದೆ. ಇವತ್ತು ಮಹಾರಾಷ್ಟ್ರದ ವಿಲಾಸರಾವ್ ದೇಶಮುಖ್ ಸರ್ಕಾರ ಆಗೋಗಿದೆ. ಜಯಚಂದ್ರ ಅವರು, ಡಿ ಕೆ ಶಿವಕುಮಾರ್ ಅವರು ಎಷ್ಟು ಆತಿಥ್ಯ ವಹಿಸಿದ್ರು ಅಂತ ನಾವು ನೋಡಿದ್ದೇವೆ. ದಯವಿಟ್ಟು ಒಂದು ನಾಯಕನ ಆಯ್ಕೆ ಆಗೋ ಸಂದರ್ಭದಲ್ಲಿ ಇವೆಲ್ಲ ಸಹಜ ಪ್ರಶ್ನೆ ಏನಂದ್ರೆ, ನಿಮಗೆ ನೀವು ಇನ್ನೊಬ್ಬರಿಗೆ ಬುದ್ಧಿ ಈಗ ಹೇಳ್ತಾರೆ, ಹೇಳ್ತಾರೆ ಮಗಗೆ ಸಿಗರೇಟ್ ಸಿಬೇಡ ತಮ್ಮ ಕೆಟ್ಟ ಅಂತಾರೆ. ನೀ ಯಾಕೆ ಸಿಗ್ತೀಯಪ್ಪ? ಅದನ್ನ ಕೇಳ್ತಾನ ಪ್ರಶ್ನೆ, ಮಗ ಹೇಳ್ತಾನ. ಹಂಗ ನಿಮ್ದು ನೀವು ಮಂದಿಗೆ ಇಲ್ಲೇ 40 ವರ್ಷ ಟೀಕೆನ ಮಾಡ್ಕೊತ ಬಂದಿರಿ. ಬರೀ ಟೀಕೆ ಮಾಡ್ಕೊತ ಟೀಕೆ ಮಾಡಿದವರು ನಿಮ್ ಕಡೆ ಅಧಿಕಾರ ಸರಿ ಇಲ್ಲ. ಇವರು ದೂರದೃಷ್ಟಿ ಅಥವಾ ದಿವ್ಯ ದೃಷ್ಟಿ ನಮ್ಮ ಮೇಲೆ ಯಾರು ಶಾಸಕರ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ನಾವು ಒಟ್ಟು ನಿಮ್ಮ ಮನೆನ ನಡಗಿಸಿದೆ ಕಮಲ ಅನ್ನೋದು ಮಾತ್ರ ಗ್ಯಾರಂಟಿ ಸರ್. ಮತ್ತಷ್ಟು ಇದಕ್ಕೆ ಚರ್ಚೆ ಮಾಡೋಣ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.